ಸ್ನೇಹಿತರೆ, ಮಲೇರಿಯಾ ಅಂದ್ರೇನು? ಮಲೇರಿಯಾ ಒಂದು ಸೊಳ್ಳೆಯಿಂದ ಹರಡೋ ಕಾಯಿಲೆ. ಯೂಶಲಿ ಅನಾಫಿಲಿಸ್ ಸೊಳ್ಳೆ. ನೀವು ನೋಡಿರ್ಬೋದು, ಮಳೆ ಬರೋ ಟೈಮಲ್ಲಿ ಟೈರ್ಸು ಮತ್ತು ಬಾಟಲ್ಸು, ಪ್ಲಾಸ್ಟಿಕ್ ವಸ್ತುಗಳು ರೋಡಲ್ಲಿ ಬಿದ್ದಿರುತ್ತೆ. ಸೊ ಆ ಹನಿಗಳು ಅದರಲ್ಲಿ ಶೇಖರಣೆ ಆದಮೇಲೆ ಅದರಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಅದು ಮರಿಯಾಗಿ ಎಲ್ಲನೂ ಬಂದು ಕಚ್ಚುತ್ತೆ. ಸೊ ಇದರಲ್ಲಿ ಎಸ್ಪೆಷಲಿ ವಿವಿಧ ರೀತಿಯಾದ ಒಂದು ಸೊಳ್ಳೆಗಳಿದ್ದಾವೆ. ಸೊ ಅದರಲ್ಲಿ ಅನಾಫಿಲಿಸ್ ಫೀಮೇಲ್ ಏನಿದೆ ಅದು ಬಂದು ಕಚ್ಚುತ್ತೆ. ಸೊ ಇದರಲ್ಲಿ ಮೇನ್ಲಿ 4 ಸ್ಪೀಷೀಸ್ ಇದೆ. ಒಂದು ಫ್ಯಾಲ್ಸಿಪಾರಮ್, ವೈವ್ಯಾಕ್ಸ್, ನೋಲೆಸಿ, ಮಲೇರಿಯಾ ಅಂತ ಕರಿತೇವೆ. ಸೊ ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಕಾಮನ್ ಆಗಿ ನಾವು ನೋಡ್ಬರೋದಂತಂದರೆ ಮಲೇರಿಯಾ, ವೈವ್ಯಾಕ್ಸ್. ಮಲೇರಿಯಾ ಫ್ಯಾಲ್ಸಿಪಾರಮ್ ಕೂಡ ಇದೆ. ಅದು ಸ್ವಲ್ಪ ಸಿವಿಯಾರಿಟಿ ಜಾಸ್ತಿ ಇರುತ್ತೆ ವೈವ್ಯಾಕ್ಸಿಗೆ ಕಂಪೇರ್ ಮಾಡಿದ್ರೆ. ಸೊ ಫ್ಯಾಲ್ಸಿಪಾರಮ್ ಬಂದರೆ ಸ್ವಲ್ಪ ತೊಂದರೆಗಳು ಬರೋದು ಜಾಸ್ತಿ. ಸೊ ಮಲೇರಿಯಾ ರೋಗ ಲಕ್ಷಣಗಳೇನು? ಪೇಷಂಟ್ಸ್ಗೆ ಜ್ವರ ಬರೋದು, ನಡುಕ ಬರೋದು, ತಲೆನೋವು ಬರೋದು, ಮೈನೋವು, ಸುಸ್ತಾಗೋದು. ಸೊ ಇದು ಮಲೇರಿಯಾ ರೋಗ ಲಕ್ಷಣಗಳು. ಸೊ ಈ ರೋಗ ಲಕ್ಷಣಗಳು ಬಂತಂದರೆ ನೀವು ಮಳೆಗಾಲದಲ್ಲಿ ಎಸ್ಪೆಷಲಿ ನೀವು ಹಾಸ್ಪಿಟಲ್ಲಿಗೆ ಹೋಗಿ ಚೆಕ್ ಮಾಡಿಸೋದು ಭಾಳ ಒಳ್ಳೆಯದು. ಸೊ ಯೂಶಲಿ ಮಲೇರಿಯಾ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಪಾಸಿಟಿವ್ ಬಂದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಟ್ರೀಟ್ಮೆಂಟ್ ಮೇನ್ಲಿ ನಾವು ಫ್ಲೂಯಿಡ್ಸ್ ಕೊಡ್ತೇವೆ. ಅದ್ರ ಜೊತೆಗೆ ವೈವ್ಯಾಕ್ಸ್ ಇದ್ದರೆ ಕ್ಲೋರೋಕ್ವಿನ್ ಟ್ಯಾಬ್ಲೆಟ್ ಕೊಡ್ತೇವೆ. ಫ್ಯಾಲ್ಸಿಪಾರಮ್ ಇದ್ದರೆ ಒಂದು ಆರ್ಟಿಮಿಸಿನ್ ಕಂಬೈನ್ಡ್ ಥೆರಪಿ ಅಂತ ಬರುತ್ತೆ. ಸೊ ಆ ಟ್ಯಾಬ್ಲೆಟ್ಸನ್ನ ಕೊಡಬೇಕಾಗುತ್ತೆ. ಸೊ ಕಾಂಪ್ಲಿಕೇಶನ್ಸ್ ಬಂದು ಕೆಲವು ಟೈಮ್ ಪ್ಲೇಟೆಟ್ಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಗ ಪೇಷಂಟ್ಸ್ಗೆ ಪ್ಲೇಟೆಟ್ ಹಾಕಬೇಕು, ಐ ಫ್ಲೂಯಿಡ್ಸ್ ಕಂಟಿನ್ಯೂ ಮಾಡಬೇಕು, BP ನೋಡಬೇಕಾಗುತ್ತೆ. ಸೊ ಪ್ಲೇಟೆಟ್ ಯೂಶಲಿ ನಾವು 80,000 ಒಳಗಡೆ ಅಥವಾ 50,000 ಒಳಗಡೆ ಹೋದರೆ ನಾವು ಪೇಷಂಟ್ನ ಯೂಶಲಿ ಅಡ್ಮಿಷನ್ ಮಾಡಿಕೊಳ್ತೇವೆ. ಸೊ ಅದರಿಂದ ಮಲೇರಿಯಾ ಏನಾದರೂ ರೋಗ ಲಕ್ಷಣಗಳಿದೆ ಅಂತಂದರೆ ನೀವು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕಾಗುತ್ತೆ.